ಜೆಸ್ಕಾಂ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಇದೀಗ ರೈತರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಅಫಜಲ್ಪುರ ತಾಲೂಕಿನ ಕಚೇರಿಯಲ್ಲಿ ಈ ಎದುರು ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದೀಗ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಅಫಜಲ್ಪುರ ಚೌಡುಪುರ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಆರೋಪದಲ್ಲಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರೈತರು. ಜೆಸ್ಕಾಂ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಈಗ ರೈತರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಫಜಲ್ಪುರ ತಾಲೂಕಿನ ಕಚೇರಿಯ ಎದುರೇ ಹೋರಾಟವನ್ನ ಮಾಡೋದಕ್ಕೆ ರೈತರು ಸಿದ್ಧರಾಗಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಅಫಜಲ್ಪುರ ಚೌಡ್ಪುರ ಏನಿದೆ ಆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ತುಂಬಾ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಟಿಸಿ ಹಾಳಾಗಿ ನಿಂತು ತಿಂಗಳುಗಳು ಕಳೆದ್ರೂ ಕೂಡ ನಿಂತು ಹೋಗಿವೆ. ಟಿಸಿ ಹಾಳಾಗಿ ತಿಂಗಳುಗಳು ಕಳೆದ್ರೂ ಕೂಡ ದುರಸ್ತಿ ಭಾಗ್ಯ ಇಲ್ಲ. ಇನ್ನೂ ಕೂಡ ರೈತರಿಗೆ ತಿಂಗಳುಗಳು ಕಳೆದ್ರೂ ಕೂಡ ದುರಸ್ತಿ ಮಾಡದೆ ಅಧಿಕಾರಿಗಳು ಕಳ್ಳಾಟವನ್ನ ಆಡ್ತಿದ್ದಾರೆ. ಹಣ ಕೊಟ್ರೆ ಮಾತ್ರ ಹೊಸ ಟಿಸಿ ಅಂತೆ ಅಳವಡಿಕೆ ಮಾಡ್ತೀನಿ ಅಂತ ಹೇಳ್ತಾರಂತೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಈಗೇನು ಸುಮಾರು 8 ವರ್ಷಗಳಿಂದ ನೀವೇನು ಇವತ್ತು ರಾಜಕೀಯದಲ್ಲಿ ನಿಮ್ಮ ತಂದೆಯವರು ಶಾಸಕರಾಗಿದ್ದಾರೆ, ರೈತರಿಂದ ಶಾಸಕರಾಗಿದ್ದೀರಿ ಅನ್ನುವಂಥದ್ದು ತಮಗೆ ಅರಿವಿರಬೇಕು. ಈ ರೀತಿ ನೀವು ರೈತರ ಮೇಲೆ ಏನೋ ಬಟ್ಟಿಡುವಂತ ಕೆಲಸ ಮಾಡ್ತಾ ಇದ್ರಿ, ರೈತರ ಮೇಲೆ ಏನೋ ಒಂದು ನೆಪ ಹೇಳುವಂತ ಕೆಲಸ ಮಾಡ್ತಾ ಇದ್ರಿ. ಮಾನ್ಯ ಅಣ್ಣಗೌಡ್ರೆ, ಮುಂದಿನ ದಿನಮಾನದಲ್ಲಿ ಏನಾದ್ರೂ ನೀವು ರೈತರ ಬಗ್ಗೆ ಕೆಟ್ಟ ಶಬ್ದಗಳು ಮಾತಾಡಿದ್ರೆ ರೈತರು ಹೋಗ್ತಾಕಿದ್ರಿ ಅಂತ ಅದು ಅಂತ ಹೇಳಿ ನೀವು ಏನಾದ್ರೂ ರೈತರ ಮೇಲೆ ಒಂದು ಬಟ್ ಮಾಡಿ ತೋರಿಸುವಂತ ಕೆಲಸ ನೀವು ಏನಾದ್ರೂ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ರೈತರು ನಿಮ್ಮ ಹಳ್ಳಿಯಲ್ಲಿ ಹೋಗುವ ಸಂದರ್ಭದಲ್ಲಿ ರೈತರು ನಿಮಗೆ ಪಾಠ ಕಲಿಸುವಂತ ಕೆಲಸ ಇನ್ನ ಬಹಳ ದಿನಗಳು ಉಳಿದಿಲ್ಲ ಅನ್ನುವಂತ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗೇನು ಸುಮಾರು 8 ವರ್ಷಗಳಿಂದ ನೀವೇನು ಇವತ್ತು ರಾಜಕೀಯದಲ್ಲಿ ನಿಮ್ಮ ತಂದೆಯವರು ಶಾಸಕರಾಗಿದ್ದಾರೆ, ರೈತರಿಂದ ಶಾಸಕರಾಗಿದ್ದೀರಿ ಅನ್ನುವಂಥದ್ದು ತಮಗೆ ಅರಿವಿರಬೇಕು. ಈ ರೀತಿ ನೀವು ರೈತರ ಮೇಲೆ ಏನೋ ಬಟ್ಟಿಡುವಂತ ಕೆಲಸ ಮಾಡ್ತಾ ಇದ್ರಿ, ರೈತರ ಮೇಲೆ ಏನೋ ಒಂದು ನೆಪ ಹೇಳುವಂತ ಕೆಲಸ ಮಾಡ್ತಾ ಇದ್ರಿ. ಮಾನ್ಯ ಅಣ್ಣಗೌಡ್ರೆ, ಮುಂದಿನ ದಿನಮಾನದಲ್ಲಿ ಏನಾದ್ರೂ ನೀವು ರೈತರ ಬಗ್ಗೆ ಕೆಟ್ಟ ಶಬ್ದಗಳು ಮಾತಾಡಿದ್ರೆ ರೈತರು ಹೋಗ್ತಾಕಿದ್ರಿ ಅಂತ ಅದು ಅಂತ ಹೇಳಿ ನೀವು ಏನಾದ್ರೂ ರೈತರ ಮೇಲೆ ಒಂದು ಬಟ್ ಮಾಡಿ ತೋರಿಸುವಂತ ಕೆಲಸ ನೀವು ಏನಾದ್ರೂ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ರೈತರು ನಿಮ್ಮ ಹಳ್ಳಿಯಲ್ಲಿ ಹೋಗುವ ಸಂದರ್ಭದಲ್ಲಿ ರೈತರು ನಿಮಗೆ ಪಾಠ ಕಲಿಸುವಂತ ಕೆಲಸ ಇನ್ನ ಬಹಳ ದಿನಗಳು ಉಳಿದಿಲ್ಲ ಅನ್ನುವಂತ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗೇನು ಸುಮಾರು 8 ವರ್ಷಗಳಿಂದ ನೀವೇನು ಇವತ್ತು ರಾಜಕೀಯದಲ್ಲಿ ನಿಮ್ಮ ತಂದೆಯವರು ಶಾಸಕರಾಗಿದ್ದಾರೆ, ರೈತರಿಂದ ಶಾಸಕರಾಗಿದ್ದೀರಿ ಅನ್ನುವಂಥದ್ದು ತಮಗೆ ಅರಿವಿರಬೇಕು. ಈ ರೀತಿ ನೀವು ರೈತರ ಮೇಲೆ ಏನೋ ಬಟ್ಟಿಡುವಂತ ಕೆಲಸ ಮಾಡ್ತಾ ಇದ್ರಿ, ರೈತರ ಮೇಲೆ ಏನೋ ಒಂದು ನೆಪ ಹೇಳುವಂತ ಕೆಲಸ. ನೋಡಿ, ಹಣ ಕೊಟ್ರೆ ಮಾತ್ರ ಹೊಸ ಟಿಸಿಯನ್ನು ಅಳವಡಿಕೆ ಮಾಡ್ತೀವಿ, ಇಲ್ಲ ಅಂತ ಇಲ್ಲ ಅನ್ನೋ ಆರೋಪಗಳು ಈಗ ಅಧಿಕಾರಿಗಳ ಮೇಲೆ ಬರ್ತಾ ಇರೋದು. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಧ್ಯ ಪ್ರವೇಶಕ್ಕೆ ಬರಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರು. ರೈತರ ವಿದ್ಯುತ್ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈಗ ಕ್ರಮಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ನಮಗೆ ಸೌಕರ್ಯವನ್ನ ಕೊಡಿ, ನೀವು ಕೂಡ ಶಾಸಕರಲ್ಲಿನವರು, ನೀವು ರೈತರಾಗಿಯೇ ಆಮೇಲೆ ಶಾಸಕರಾಗಿರೋದು ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಅಫಜಲ್ಪುರ ರೈತರು ಗೋಳರಿತಾ ಇದೆ, ಈ ಗೋಳನ್ನ ಆದಷ್ಟು ಬೇಗ ಅಧಿಕಾರಿಗಳು ತಿಳಿಗೊಳಿಸ್ಬೇಕು. ತಿಂಗಳುಗಳು ಕಳೆದ್ರೂ ಕೂಡ ದುರಸ್ತಿ ಮಾಡ್ತಾ ಇಲ್ಲ ಅಧಿಕಾರಿಗಳು. ನೀವು ಅಂದ್ರೆ ಏನ್ ಮಾಡ್ತಿದ್ದೀರಿ? ರೈತರಿಗೆ ಮಾಡಿದ್ರೆ ಇನ್ಯಾರಿಗೆ ಮಾಡ್ತೀರಿ? ಹಣ ಕೊಟ್ರೆ ಮಾತ್ರ ಟಿಸಿ ಹಾಕ್ಸ್ತೀವಿ, ಹೊಸ ಟಿಸಿನ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀರಾ ಅಧಿಕಾರಿಗಳನ್ನ. ಹಾಗಾಗಿ ಪ್ರತಿಭಟನೆ ನಡೀತಾ ಇದೆ. ಎಚ್ಚೆತ್ಕೊಂಡು ಈಗಲಾದರೂ ರೈತರಿಗೆ ವಿದ್ಯುತ್ತನ್ನ ಸರಬರಾಜು ಮಾಡಿ ಅವರ ಸಮಸ್ಯೆಗೆ ಬಗೆಹರಿಸಿ. ಅಲ್ಲಿನ ಜನರ ಆಕ್ರೋಶ ಇದು, ಬಗೆಹರಿಸಿ. ನೀವು ಕೂಡ ಶಾಸಕರಾಗಿದ್ದ, ನೀವು ಕೂಡ ರೈತರಾಗಿ ಆಮೇಲೆ ಶಾಸಕರಾಗಿರೋದು, ನೀವೇ ರೈತರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೇಗೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ನಾವು. ಈಗ ರಾಜ್ಯ ರೈತ ಸಂಘದಿಂದ ಕೂಡ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಇದೇ ಹಿನ್ನೆಲೆಯಲ್ಲಿ ಈಗ
ಏನು ರೈತರಿಗೆ ಒಂದು ಒಳ್ಳೆ ವಿದ್ಯುತ್ ಸರಬರಾಜನ್ನ ಮಾಡಿ ಅಂತ ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.